ಎಲ್ಲ ಸಂಗತಿಗಳಿಗೆ, ಎಲ್ಲ ವಿಷಯಗಳಿಗೋಸ್ಕರ ದೇವರನ್ನು ಸ್ತುತಿಸಿರಿ, ಘನಪಡಿಸಿರಿ. ದೇವರು ಕೊಡದೇ ಇರುವ ಸಂಗತಿಗೂ ನಾವು ದೇವರನ್ನು ಸ್ತುತಿಸಬೇಕು, ಘನಪಡಿಸಬೇಕು, ಕೃತಜ್ಞತೆ ಸಲ್ಲಿಸಲಿಕ್ಕೆ ಕಲಿಯಬೇಕು. ನಾವು ಯಾವಾಗ ದೇವರನ್ನು ಸ್ತುತಿಸ್ತೇವೆ, ಘನಪಡಿಸ್ತೇವೆ, ಆಗ ದೇವರನ್ನು ಗೌರವಿಸ್ತೇವೆ. ದೇವರು ಹೇಳ್ತಾರೆ, ನನ್ನನ್ನು ಸನ್ಮಾನಿಸುವರು ನನ್ನನ್ನು ಸನ್ಮಾನಿಸ್ತೇನೆ, ನನ್ನನ್ನು ತಿರಸ್ಕರಿಸುವರು ನಾನು ತಿರಸ್ಕರಿಸ್ತೇನೆ ಎಂಬುದಾಗಿ. ನಾವು ದೇವರ ಬಳಿಗೆ ನಾವು ಏನನ್ನು ಕಳಿಸ್ತೇವೋ ದೇವರನ್ನು ಆಶೀರ್ವದಿಸಿ ತಿರುಗಿ ನಮ್ಮ ಬಳಿ ಕಳಿಸ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಸಂದೇಶವಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ದೇವರಾತ್ಮನು ಇಂದಿನ ಸಂದೇಶ ಭಾಗಕ್ಕೋಸ್ಕರ ನನ್ನ ಹೃದಯದಲ್ಲಿ ಹಾಕಿದ ವಿಷಯ ಕೃತಜ್ಞತಾಸ್ತುತಿ, ಥ್ಯಾಂಕ್ಸ್ ಗಿವಿಂಗ್ ಆ್ಯಂಡ್ ಪ್ರೈಸ್. ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ನಂತರ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೋಗುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪಾದದ ಬಳಿಗೆ ಬಂದಿದ್ದೇವಪ್ಪ. ತಂದೆ, ಒಳ್ಳೆಯ ಸಮಯಕ್ಕೆ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನೀವು ನಮ್ಮೊಂದಿಗಿದ್ದೀರಿ, ನಮ್ಮೊಂದಿಗೆ ಚಲಿಸ್ತಾ ಇದ್ದೀರಿ, ನೀವು ಮಾಡ್ತಾ ಎಲ್ಲ ಅದ್ಭುತ ಮಾತುಕಾರ್ಯಗಳಿಗಾಗಿ ಸ್ತೋತ್ರಪ್ಪ. ತಂದೆಯ ಸ್ವಾಮಿ, ಸಮಯದಲ್ಲಿ ನಾವು ನಿಮ್ಮ ಸ್ವರವನ್ನು ಕೇಳಲಿಕ್ಕೆ ಬಂದಿದ್ದೇವೆ, ನಿಮ್ಮ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೇವೆ. ನಮ್ಮೊಂದಿಗೆ ಮಾತನಾಡಿ, ಸಂದೇಶವನ್ನು ಕೇಳೋ ಪ್ರತಿಯೊಬ್ಬರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿ ಅಪ್ಪ. ಅಪ್ಪ ಸ್ವಾಮಿ, ನೀವು ಮಹಿಮೆಯುಳ್ಳ ಕಾರ್ಯ ಮಾಡಿ, ಅದ್ಭುತ ಮಾಡಿ, ಅತಿಶಯ ಮಾಡಿ ಅಪ್ಪ. ಪವಿತ್ರ ಆತ್ಮನ ಎಲ್ಲವನ್ನು ನಿಮ್ಮ ಮಾತೊಟ್ಟಿಗೆ ಒಪ್ಪಿಸಿಕೊಡ್ತಾನೆ. ಮಾತನಾಡುವ ನನ್ನನ್ನು ಕೇಳಿಸ್ಕೊಳ್ಳೋಣ, ಜೀವನ ಆಳ್ವಿಕೆ ಮಾಡಿ ನಿಮ್ಮ ನಾಮ ಮಹಿಮೆ ಹೊಂದಲಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಒಂದು ದೇವ ತಂದೆ, ಆಮೇನ್. ಪ್ರಿಯರೇ, ಇವತ್ತಿನ ಸಂದೇಶದ ವಿಷಯ ಕೃತಜ್ಞತಾಸ್ತುತಿ, ಥ್ಯಾಂಕ್ಸ್ ಗಿವಿಂಗ್ ಆ್ಯಂಡ್ ಪ್ರೈಸ್ ಎಂಬುದಾಗಿ. ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳುವ 1 ಥೆಸಲೋನಿಕ 5ನೇ ಅಧ್ಯಾಯದ 16 ಮತ್ತು 17ನೇ ವಚನ. ಅಲ್ಲಿ ನಾವು ಹೀಗೆ ಓದ್ತೇವೆ: ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಭಾಳ ಅದ್ಭುತವಾದುದು. ಇಲ್ಲಿ ಹೇಳ್ತದೆ, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥಿಸಿರಿ, ನಂತರ ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿಯನ್ನು ದೇವರಿಗೆ ಮಾಡಿರಿ ಎಂಬುದಾಗಿ. ಇದು ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ನಮ್ಮ ಜೀವಿತದಲ್ಲಿ ಸಂತೋಷಿಸುವುದು, ಎಡೆಬಿಡದೆ ಪ್ರಾರ್ಥಿಸುವುದು, ದೇವರಿಗೆ ಕೃತಜ್ಞತಾಸ್ತುತಿ ಮಾಡುವುದು. ಸೊ ನಾವಿವತ್ತು ದೇವರಿಗೆ ಕೃತಜ್ಞತಾಸ್ತುತಿ ಮಾಡುವ ವಿಷಯವನ್ನು, ಅಂದರೆ ಎಲ್ಲದರಲ್ಲಿಯೂ ಅಂತ ಹೇಳ್ತದೆ, ಅದು ಬಹಳ ಮುಖ್ಯವಾದ ವಿಷಯ. ಎಲ್ಲ ಸಂಗತಿಗಳಿಗೆ, ಎಲ್ಲ ವಿಷಯಗಳಿಗೋಸ್ಕರ ದೇವರನ್ನು ಸ್ತುತಿಸಿರಿ, ಘನಪಡಿಸಿರಿ ಎಂಬುದಾಗಿ. ಇಲ್ಲಿ ನಾವು ಎಲ್ಲದರಲ್ಲಿ ನೋಡುವಾಗ, ಎಲ್ಲದರಲ್ಲಿಯೂ ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ಒಳ್ಳೆಯದಾಗಿ ಹಾದು ಹೋಗ್ತಾ ಇರುವಾಗ, ನಾವು ಪ್ರಾರ್ಥಿಸಿದ ಹಾಗೆ ನಮಗೆ ಸಿಕ್ಕಿದಾಗ ನಾವು ದೇವರನ್ನು ಸ್ತುತಿಸ್ತೇವೆ, ಘನಪಡಿಸ್ತೇವೆ. ಆದರೆ ಅನೇಕ ಬಾರಿ ನಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಡುವುದಿಲ್ಲ, ಅಥವಾ ನಾವು ಪ್ರಾರ್ಥಿಸಿದಂತೆ ಅದಕ್ಕೆ ಉತ್ತರ ಬರುವುದಿಲ್ಲ. ಆಗ ದೇವರನ್ನು ಘನಪಡಿಸಲಿಕ್ಕೆ, ಸ್ತುತಿಸಲಿಕ್ಕೆ ನಮಗೆ ಕಷ್ಟವಾಗ್ತದೆ. ಆದರೆ ಇಲ್ಲಿ ವಾಕ್ಯ ಹೇಳ್ತಾರೆ, ಎಲ್ಲದರಲ್ಲಿಯೂ. ಪ್ರೀತಿಯ ದೇವರ ಮಕ್ಕಳೇ, ಈ ಸಂದೇಶವನ್ನು ಕೇಳ್ತಿರುವ ದೇವಜನರೇ, ನಿಮ್ಮ ಪ್ರಾರ್ಥನೆಗಳನ್ನು ಉತ್ತರಿಸಲ್ಪಟ್ಟಾಗ, ನೀವು ಎಣಿಸಿದ ಹಾಗೆ, ನೀವು ಆಲೋಚಿಸಿದ ಹಾಗೆ ದೇವರು ಕಾರ್ಯ ಮಾಡ್ತಾ ಹೋಗ್ತಾ ಇರುವಾಗ, ನಾವು ಸಹಜವಾಗಿ ದೇವರನ್ನು ಸ್ತುತಿಸ್ತೇವೆ, ಘನಪಡಿಸ್ತೇವೆ, ಕೃತಜ್ಞತೆ ಸಲ್ಲಿಸ್ತೇವೆ. ಆದರೆ ನಾವು ಎಲ್ಲದರಲ್ಲಿಯೂ ದೇವರನ್ನು ಸ್ತುತಿಸಬೇಕು, ಘನಪಡಿಸಬೇಕು ಅಂತ ಹೇಳಿದಾಗ, ಯಾವಾಗ ನಾವು ಪ್ರಾರ್ಥನೆಗಳು ಉತ್ತರಿಸಲ್ಪಡಲಿಲ್ಲವೋ, ದೇವರು ಕೊಡಲಿಲ್ಲವೋ, ದೇವರು ಕೊಡದೇ ಇರುವ ಸಂಗತಿಗೂ ನಾವು ದೇವರನ್ನು ಸ್ತುತಿಸಬೇಕು, ಘನಪಡಿಸಬೇಕು, ಕೃತಜ್ಞತೆ ಸಲ್ಲಿಸಲಿಕ್ಕೆ ಕಲಿಯಬೇಕು. ಕೆಲವೊಂದು ಸಂಗತಿಗಳು ನಮಗೆ ತಾತ್ಕಾಲಿಕವಾಗಿ ಈಗ ಸಿಗದೇ ಇರುವಾಗ ನಮಗೆ ನೋವಾಗುವುದು, ನಮಗೆ ಬೇಸರವಾಗುವುದು, ದೇವರು ಕೊಡಲಿಲ್ಲ ಎಂಬುದಾಗಿ. ಆದರೆ ಪ್ರಿಯರೇ, ಒಂದಂತೂ ನಿಶ್ಚಯ, ದೇವರು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುವ ದೇವರು, ನಮ್ಮ ಹಿತವನ್ನೇ ಚಿಂತಿಸುವ ದೇವರು. ದೇವರು ಕೊಡಲಿಲ್ಲ ಅಂತ ಹೇಳಿದರೆ ಅದರ ಹಿಂದೆ ದೇವರ ಏನೋ ಉದ್ದೇಶ ಇದೆ, ಆಲೋಚನೆ ಇದೆ. ಕೆಲವೊಂದು ಸಾರಿ ದೇವರು ಈಗ ಕೊಡಲಿಲ್ಲ ಅಂತ ಹೇಳಿದರೆ ಕೊಡುವುದೇ ಇಲ್ಲ ಅಂತ ಅಲ್ಲ, ಆತನು ಮುಂದೆ ಕೊಡ್ಬೋದು. ಅದಕ್ಕೆ ಸಮಯ ಬಂದಾಗ ಆತನು ಅದನ್ನು ಕೊಡ್ಬೋದು ಅಥವಾ ಕೊಡದೇ ಇರ್ಬೋದು. ಅದು ಏನೇ ಆಗಲಿ ಪ್ರಿಯರೇ, ಆದರೆ ಎಲ್ಲ ವಿಷಯಕ್ಕೂ ನಾವು ದೇವರನ್ನು ಸ್ತುತಿಸಲಿಕ್ಕೆ, ಘನಪಡಿಸಲಿಕ್ಕೆ, ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾವು ಕಲಿಬೇಕು. ನೀವು ಹಿಂದೆ ತಿರುಗಿ ನಿಮ್ಮ ಜೀವಿತವನ್ನು ನೀವು ನೋಡಿದಾಗ, ನಿಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳು, ಅನೇಕ ಪ್ರಾರ್ಥನೆಗಳು ಉತ್ತರಿಸಲ್ಪಟ್ಟಿವೆ.
ದೇವರು ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ, ಶ್ರೇಷ್ಠವಾದ ಕಾರ್ಯ, ಬೇಡುವುದಕ್ಕಿಂತಲೂ ಆಲೋಚಿಸೋದಕ್ಕಿಂತಲೂ ಮಿಗಿಲಾದ ಕಾರ್ಯವನ್ನು ಮಾಡಿದ್ದಾರೆ. ಅನಂತರ ನೀವು ಅನೇಕ ಸಂಗತಿಗಳನ್ನು ಈಗಲೂ ಕೂಡ ಧ್ಯಾನಿಸ್ತೀರಿ. ಹೇಗೆ ಅಂತ ಹೇಳಿದರೆ, ಕೆಲವು ಸಂಗತಿಗಳು ನೀವು ಕೇಳಿದ್ದೀರಿ, ಪ್ರಾರ್ಥಿಸಿದ, ಆದರೆ ದೇವರು ಕೊಡಲಿಲ್ಲ. ಈಗ ನೀವು ಅದನ್ನು ಎಣಿಸ್ತೀರ, ಹಿಂತಿರುಗಿ ನೋಡಿ, ಹೌದು, ಆಗ ನನಗೆ ಅದು ಸಿಗದೇ ಇರೋದು ಒಳ್ಳೆಯದಾಯಿತು. ಆಗ ಅದು ನಾನು ಕೇಳಿದ್ದು, ಅದನ್ನು ನಾನು ಪಡ್ಕೊಂಡಿದ್ರೆ ನಾನು ಇವತ್ತು ಹೀಗೆ ಇರ್ತಿರ್ಲಿಲ್ಲ. ನೀವು ಅದನ್ನು ಧ್ಯಾನಿಸಿಬಿಡ್ರೆ ನಾನು ಏನು ಹೇಳ್ತಾ ಇದ್ದೇನೆ ಎಂಬುದಾಗಿ ನಿಮಗೆ ಅದು ಗೊತ್ತಾಗ್ತದೆ. ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಸಿಕ್ಕದೇ ಇರುವುದು ಅದು ಒಳ್ಳೆಯದಕ್ಕಾಗಿಯೇ. ಅದು ಒಳ್ಳೆಯದು ನಮ್ಮದು, ಅದಕ್ಕಾಗಿ. ಸೊ ಹೌದು ಪ್ರಿಯರೇ, ಎಲ್ಲ ವಿಷಯದಲ್ಲಿ ನಿಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಡದೇ ಇರುವಂಥ, ನಿಮಗೆ ಸಿಗದೇ ಇರುವಾದ ಸಂಗತಿಗಳಿಗೆ ನೀವು ಅದಕ್ಕೆ ಈಗ ನಿಮಗೆ ಅದು ನೋವಾಗ್ತದೆ, ಸರಿ ಇಲ್ಲ ಅಂತ ಎಣಿಸ್ತಾ ಇದ್ದೀರೋ, ಆ ಸಂಗತಿಗಳಿಗೂ ಕೂಡ ದೇವರನ್ನು ಸ್ತುತಿಸಲಿಕ್ಕೆ, ಘನಪಡಿಸಲಿಕ್ಕೆ, ಕೃತಜ್ಞತೆ ಸಲ್ಲಿಸಲಿಕ್ಕೆ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಡಿ. ನಿಮ್ಮ ಹೃದಯ ಕೃತಜ್ಞತೆಯನ್ನು ತುಂಬಿರಲಿ. ಲೆಟ್ ಯುವರ್ ಹಾರ್ಟ್ ಬಿ ಫಿಲ್ ವಿತ್ ಗ್ರ್ಯಾಟಿಟ್ಯೂಡ್. ದೇವರು ನಿಮ್ಮ ಹೃದಯವನ್ನು ಕೃತಜ್ಞತೆಯಿಂದ ತುಂಬಿಸಲಿ. ನಮಗೆ ದೇವರ ಪ್ರತಿಯಾಗಿ ಕೃತಜ್ಞತೆ ತುಂಬಿದ ಹೃದಯ ಇರಬೇಕು. ದೇವರನ್ನು ಸ್ತುತಿಸುವ ಮನಸ್ಸಿರಬೇಕು. ಘನಪಡಿಸುವ ಎಲ್ಲ ಸಮಯದಲ್ಲಿ, ಕಣ್ಣೀರಿನ ಸಮಯದಲ್ಲಿ, ಸೋಲಿನ ಸಮಯದಲ್ಲಿ ಕೂಡ ದೇವರ ನಾಮವನ್ನು ಮೇಲೆ ಎತ್ತಬೇಕು, ಸ್ತುತಿಸಬೇಕು, ಘನಪಡಿಸಬೇಕು. ಈ ಪ್ರವೃತ್ತಿಯನ್ನು, ಈ ಮನಸ್ಥಿತಿಯನ್ನು ನಾವು ಎಲ್ಲರೂ ಧರಿಸಿಕೊಳ್ಬೇಕು. ಅದರಲ್ಲಿ ಒಂದು ಶ್ರೇಷ್ಠವಾದ ಆಶೀರ್ವಾದ ಇದೆ. 103ನೇ ಕೀರ್ತನೆ 1 ಮತ್ತು 2ನೇ ವಚನವನ್ನು ನಾವು ಹೀಗೆ ಓದ್ತೇವೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ ಎಂಬುದಾಗಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಹಲ್ಲೆಲೂಯಾ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳು ಅದೆಷ್ಟೋ ಇದೆ. ಅಷ್ಟೋ ಮಹತ್ವದ ಕಾರ್ಯಗಳನ್ನು ಮಾಡಿದ್ದಾರೆ. ನಮ್ಮ ಜೀವಿತದಲ್ಲಿ ಏನು ಸಿಗಲಿಲ್ಲ ಎಂಬುದನ್ನು ಕೊರಗ್ತಾ ಕೂತ್ಕೊಳ್ಳೋದಕ್ಕಿಂತ, ಏನು ಸಿಕ್ಕಿದೆ, ಏನು ಮಹತ್ ಕಾರ್ಯ ಮಾಡಿದ್ದಾರೆ ಅದನ್ನು ನೆನೆಸಿ ದೇವರಿಗೆ ಸ್ತುತಿಸಬೇಕು. ದೇವರ ಹೆಸರನ್ನು ಘನಪಡಿಸಬೇಕು, ಮಹಿಮೆಪಡಿಸಬೇಕು. ಯಾವಾಗ ನಾವು ದೇವರನ್ನು ಸ್ತುತಿಸ್ತೇವೋ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇವೋ, ಆಗ ದೇವರನ್ನು ನಾವು ಗೌರವಿಸ್ತೇವೆ. ಕೀರ್ತನೆ 50ನೇ ಅಧ್ಯಾಯದ 23ನೇ ವಚನ ಅಲ್ಲಿ ಹೀಗೆ ಓದ್ತೇವೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸುವವರು ಎಂಬುದಾಗಿ. ನಾವು ಯಾವಾಗ ದೇವರನ್ನು ಸ್ತುತಿಸ್ತೇವೆ, ಘನಪಡಿಸ್ತೇವೆ, ಆಗ ದೇವರನ್ನು ಗೌರವಿಸ್ತೇವೆ, ಮೇಲೆತ್ತೇವೆ, ದೇವರ ನಾಮವನ್ನು ಮಹಿಮೆಪಡಿಸ್ತೇವೆ. ಇದು ದೇವರಿಗೆ ಇಷ್ಟ. ಇದು ದೇವರಿಗೆ ಇಷ್ಟ ಯಜ್ಞ. ಇದು ಭಾಳ ಅಮೂಲ್ಯವಾದುದು, ಶ್ರೇಷ್ಠವಾದುದು. ಇದು ದೇವರು ಹೇಳ್ತಾರೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ ಎಂಬುದಾಗಿ. 1 ಸಮುವೇಲ 2ನೇ ಅಧ್ಯಾಯದ 29ನೇ ವಚನದ ಕೊನೆಯ ಭಾಗ, ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನು ಗೌರವಿಸುವುದು ಸರಿಯೋ ಎಂಬುದಾಗಿ ಮೊದಲು ಹೇಳ್ತೇವೆ. ನಂತರ 30ನೇ ವಚನದ ಕೊನೆಯ ಭಾಗ, ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವರು ತಿರಸ್ಕಾರ ಹೊಂದುವರು ಎಂಬುದಾಗಿ. ಹೌದು ಪ್ರಿಯರೇ, ದೇವರು ಹೇಳ್ತಾರೆ, ನನ್ನನ್ನು ಸನ್ಮಾನಿಸುವರು ನಾನು ಸನ್ಮಾನಿಸ್ತೇನೆ, ನನ್ನನ್ನು ತಿರಸ್ಕರಿಸುವರು ನಾನು ತಿರಸ್ಕರಿಸ್ತೇನೆ ಎಂಬುದಾಗಿ. ನಾವು ನೋಡುವಾಗ ದೇವರೊಂದು ಅದ್ಭುತವಾದ ಕಾರ್ಯ ಏನಂತ ಹೇಳಿದರೆ, ಗಾಡ್ ಇಸ್ ಅ ಗಾಡ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳಿದರೆ, ದೇವರು ಪ್ರತಿಬಿಂಬಿಸುವವರು. ಅಂದರೆ ದೇವರು ಹೇಳ್ತಾರೆ, ನನ್ನನ್ನು ಸನ್ಮಾನಿಸಿದರೆ ನಾನು ನಿನಗೆ ಸನ್ಮಾನ ಬರುವ ಹಾಗೆ ಮಾಡ್ತೇನೆ, ನಾನು ನಿನ್ನನ್ನು ಸನ್ಮಾನಿಸ್ತೇನೆ. ನಾವು ದೇವರ ಬಳಿಗೆ ನಾವು ಏನನ್ನು ಕಳಿಸ್ತೇವೋ ದೇವರು ಅದನ್ನು ಆಶೀರ್ವದಿಸಿ ತಿರುಗಿ ನಮ್ಮ ಬಳಿ ಕಳಿಸ್ತಾರೆ. ನಾವು ದೇವರನ್ನು ಪರಿಶುದ್ಧನೇ ಎಂಬುದಾಗಿ ಸ್ತುತಿಸುವಾಗ ದೇವರು ನಮ್ಮನ್ನು ಪರಿಶುದ್ಧರಾಗಿ ನೋಡ್ತಾರೆ. ದೇವರನ್ನು ನಾವು ಕನಿಕರವುಳ್ಳ ಆತನೇ ಎಂಬುದಾಗಿ ಹೊಗಳುವಾಗ ದೇವರು ನಮ್ಮನ್ನು ಕನಿಕರಿಸ್ತಾರೆ. ನಾವು ದೇವರಿಗೆ ನಾವು ಕೃಪೆಯಲ್ಲಿ ಐಶ್ವರ್ಯವಂತನು ಎಂಬುದಾಗಿ ಹೇಳುವಾಗ, ಕೃಪಾಪೂರ್ಣನು ಎಂಬುದಾಗಿ ಹೇಳುವಾಗ ದೇವರು ನಮ್ಮ ಮೇಲೆ ಕೃಪೆ ತೋರಿಸ್ತಾರೆ, ದೇವರು ನಮ್ಮ ಮೇಲೆ ದಯೆ ತೋರಿಸ್ತಾರೆ. ನಾವು ದೇವರ ನಾಮವನ್ನು ಮೇಲೆತ್ತುವಾಗ ದೇವರು ನಮ್ಮನ್ನು, ನಮ್ಮ ಹೀನಾಯ ಪರಿಸ್ಥಿತಿಯನ್ನು ನಮ್ಮನ್ನು ಮೇಲೆತ್ತಾರೆ. ಸೊ ನಾವು ಏನು ದೇವರ ಬಳಿಗೆ ಕಳಿಸ್ತೇವೋ, ನಾವು ದೇವರನ್ನು ಹೇಗೆ ಸ್ತುತಿಸ್ತೇವೋ, ಘನಪಡಿಸ್ತೇವೋ, ಹಾಗೆ ನಮ್ಮ ಜೀವಿತವನ್ನು ದೇವರು ಮಾರ್ಪಡಿಸ್ತಾರೆ, ಹಾಗೆ ಬದಲು ಮಾಡ್ತಾರೆ. ಅದು ನಮ್ಮ ಜೀವಿತಕ್ಕೆ ಅದನ್ನು ಕಳಿಸಿಕೊಡ್ತಾರೆ. ದೇವರನ್ನು ಗೌರವಿಸಿದರೆ ದೇವರು ನಮಗೆ ಗೌರವ, ಮಾನ, ಸನ್ಮಾನ ಬರುವಾಗಿ ಮಾಡ್ತಾರೆ. ಎಕ್ಸಾಂಪಲ್ ನೋಡಿ ದಾವೀದನ ಬಗ್ಗೆ. ದಾವೀದನು ಕುರುಬನಾಗಿದ್ದ, ಒಬ್ಬ ಕುರಿಮೇಯಿಸುವ ಹುಡುಗನಾಗಿದ್ದ. ಅವನು ಅಡವಿಯಲ್ಲಿ ಇದ್ದುಕೊಂಡು ದೇವರನ್ನು ಸ್ತುತಿಸ್ತಾ ಇದ್ದ, ಕಿನ್ನರೆಯನ್ನು ಹಿಡಿದು ದೇವರನ್ನು ಘನಪಡಿಸ್ತಾ ಇದ್ದ. ದೇವರ ವಾಕ್ಯ ಹೇಳ್ತಾನೆ, ನೀನನ್ನು ಸನ್ಮಾನಿಸಿದರೆ, ಘನಪಡಿಸಿದರೆ ನಾನು ನಿನ್ನನ್ನು ಘನಪಡಿಸ್ತೇನೆ, ಸನ್ಮಾನಿಸ್ತೇನೆ ಎಂಬುದಾಗಿ. ಸೊ ಕುರುಬನಾಗಿದ್ದ, ಕುರಿಮೇಯಿಸುವ ಹುಡುಗನನ್ನು ದೇವರವನಿಗೆ ಮಾನ ಸನ್ಮಾನ ಕೊಟ್ಟರು, ಅವನನ್ನು ರಾಜನನ್ನಾಗಿ ಮಾಡಿದರು.
ಯಾಕೆಂದರೆ ಅವನು ದೇವರನ್ನು ಸನ್ಮಾನಿಸುವ ವ್ಯಕ್ತಿಯಾಗಿದ್ದ. ದೇವರು ದಾವೀದನಿಗೆ ಮಾನ ಸನ್ಮಾನ ಬರುವ ಹಾಗೆ ಮಾಡಿದರು. ದೇವರ ಬಳಿಗೆ ನಾವು ಏನನ್ನು ಕಳಿಸ್ತೇವೋ ದೇವರು ಅದನ್ನು ತಿರುಗಿ ನಮ್ಮ ಬಳಿಗೆ ಆಶೀರ್ವದಿಸಿ ಕಳಿಸ್ತಾರೆ. ಸೊ ನಮ್ಮ ಹೃದಯ ಯಾವಾಗಲೂ ದೇವರ ಪ್ರತಿಯಾಗಿ ಕೃತಜ್ಞತೆಯಿಂದ ತುಂಬಿರಬೇಕು. ದೇವರನ್ನು ಸ್ತುತಿಸಬೇಕು, ಆತನ ನಾಮವನ್ನು ಮೇಲೆ ತರಬೇಕು, ಆತನ ಉಪಕಾರಗಳಲ್ಲಿ ಒಂದನ್ನು ನಾವು ಮರಿಬಾರದು. ದೇವರು ಸ್ತುತಿ ಸ್ತೋತ್ರ ಯಜ್ಞಗಳಿಗೆ ಸ್ತೋತ್ರಕ್ಕೆ ಪಾತ್ರನಾದ ದೇವರಾಗಿದ್ದಾರೆ. ಆತನ ಸ್ತುತಿ ಎಂಬ ಸಿಂಹಾಸನದ ಮೇಲೆ ಕುತ್ಕೊಳ್ಳುವ ಆತನು, ಎಲ್ಲ ಘನತೆಗೆ, ಎಲ್ಲ ಮಹಿಮೆಗೆ, ಎಲ್ಲ ಪ್ರಭಾವಕ್ಕೆ ಪಾತ್ರನಾದ ಆತನು. ನಾವು ದೇವರನ್ನು ಸ್ತುತಿಸುವಾಗ, ದೇವರನಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವಾಗ ಏನಾಗ್ತದೆ? ಬಹಳ ಮುಖ್ಯವಾಗಿ 3 ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಗ್ತದೆ. ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸ್ತಾ ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ಸ್ಥಿತಿಗತಿಗಳ ಮಧ್ಯದಲ್ಲಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ, ದೇವರನ್ನು ಸ್ತುತಿಸುವಾಗ 3 ಮುಖ್ಯವಾದ ಕಾರ್ಯಗಳಾಗ್ತದೆ. ಮೊದಲನೇದಾಗಿ ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವಾಗ ನಾವು ದೇವರ ಪ್ರಸನ್ನತೆಯನ್ನು ಪ್ರವೇಶಿಸ್ತೇವೆ. ದೇವರ ಸಾನ್ನಿಧ್ಯವನ್ನು ನಾವು ಪ್ರವೇಶಿಸ್ತೇವೆ. ದೇವರ ಸಾನ್ನಿಧ್ಯದ ಬಾಗಿಲು ನಮಗೋಸ್ಕರ ತೆರೆಯಲ್ಪಡ್ತದೆ. 100ನೇ ಕೀರ್ತನೆಯ 4ನೇ ವಚನ, ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಿಗಳಿಗೂ ಬನ್ನಿರಿ, ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ ಎಂಬುದಾಗಿ. ಹೌದು ಪ್ರಿಯರೇ, ಇಲ್ಲಿ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಯಾವಾಗ ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸ್ತೇವೋ ದೇವ ಸಾನ್ನಿಧ್ಯದ ಬಾಗಿಲು ನಮಗೋಸ್ಕರ ತೆರೆಯಲ್ಪಡ್ತದೆ. ಸೊ ಯಾವಾಗ ನಮಗೆ ದೇವ ಸಾನ್ನಿಧ್ಯದ ಬಾಗಿಲು ತೆರೆಯಲ್ಪಡ್ತದೋ, ನಾವು ದೇವ ಸಾನ್ನಿಧ್ಯವನ್ನು ಪ್ರವೇಶಿಸ್ತೇವೋ ಅದೇ ದೊಡ್ಡ ಸೌಭಾಗ್ಯ, ಅದೇ ಶ್ರೇಷ್ಠವಾದುದು. ಅಲ್ಲಿ ನಾವು ದೇವರಿಗೆ ನಮ್ಮ ಪ್ರಾರ್ಥನೆ ಮನವಿಗಳನ್ನು ಮಾಡಿಕೊಳ್ಳುವುದು, ಪ್ರಾರ್ಥಿಸುವುದು. ದೇವರು ನಮ್ಮ ವಿಜ್ಞಾಪನೆಯನ್ನು ಲಾಲಿಸ್ತಾರೆ, ಅದಕ್ಕೆ ಸದುತ್ತರವನ್ನು ದಯಪಾಲಿಸ್ತಾರೆ. ದೇವರ ಸಮ್ಮುಖದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ನಮ್ಮ ಸಮಸ್ಯೆಗಳು ನೀಗ್ತದೆ, ಕಣ್ಣೀರುಗಳು ನೀಗ್ತದೆ, ನಮ್ಮ ಭಯಗಳು ನಮ್ಮನ್ನು ಬಿಟ್ಟು ತೊಲಗಿ ಹೋಗ್ತದೆ, ನಮ್ಮ ನಕಾರಾತ್ಮಕ ಭಾವನೆಗಳು ನಮ್ಮನ್ನು ಬಿಟ್ಟು ತೊಲಗಿ ಹೋಗ್ತದೆ. ದಿವ್ಯ ಸಮಾಧಾನ ನಮ್ಮನ್ನು ಆವರಿಸಿಕೊಳ್ತದೆ. ದೇವರ ಪ್ರೀತಿಯನ್ನು ನಾವು ಅನುಭವಿಸ್ತೇವೆ. ಪರಿಪೂರ್ಣವಾದ ಸಂತೋಷವನ್ನು ನಾವು ಅನುಭವಿಸ್ತೇವೆ ದೇವ ಸಾನ್ನಿಧ್ಯದಲ್ಲಿ. ಕೀರ್ತನೆ 16ನೇ ಅಧ್ಯಾಯದ 11ನೇ ವಚನ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯ ಇದೆ ಎಂಬುದಾಗಿ. ಹೌದು ಪ್ರಿಯರೇ, ದೇವರ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷ, ದೇವರ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಸೊ ನಾವು ಕೃತಜ್ಞತಾ ಸ್ತುತಿ ಸಲ್ಲಿಸುವಾಗ ದೇವ ಸಾನ್ನಿಧ್ಯವನ್ನು ಪ್ರವೇಶ ಮಾಡ್ತೇವೆ. ದೇವ ಸಾನ್ನಿಧ್ಯದ ಬಾಗಿಲು ನಮಗೋಸ್ಕರ ತೆರೆಯಲ್ಪಡ್ತದೆ. ಎರಡನೇದಾಗಿ, ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವಾಗ ನಮಗೆ ಇರುವುದೆಲ್ಲ ಹೆಚ್ಚಾಗ್ತದೆ, ಅದು ಮಲ್ಟಿಪ್ಲೈ ಆಗ್ತದೆ, ಇನ್ಕ್ರೀಸ್ ಆಗ್ತದೆ. ನಮ್ಮ ಜೀವಿತದಲ್ಲಿ ನಮಗೆ ಏನು ಇಲ್ಲ ಎಂಬುದರ ಬಗ್ಗೆ ಕೊರಗ್ತಾ ಕೂತ್ಕೊಳ್ಳೋದಕ್ಕಿಂತ, ಅದನ್ನೇ ಯೋಚಿಸಿ ಚಿಂತಿಸಿ ಕೊರಗುವುದಕ್ಕಿಂತ, ನಾವು ದೇವರಿಂದ ಏನೆಲ್ಲ ಪಡ್ಕೊಂಡಿದ್ದೇವೆ ಎಂಬುದನ್ನು ಜ್ಞಾಪಿಸಿ ಅದಕ್ಕೋಸ್ಕರ ಪ್ರತಿ ದಿವಸ ಪ್ರತಿ ಕ್ಷಣ ದೇವರನ್ನು ಸ್ತುತಿಸ್ತಾ ಘನಪಡಿಸ್ತಾ ದೇವರ ನಾಮವನ್ನು ಮೇಲೆತ್ತಾ ಇರುವಾಗ ನಮ್ಮಲ್ಲಿ ಇರುವುದು ಅದು ಹೆಚ್ಚಾಗ್ತದೆ. ನಾವು ಏನು ಹೊಂದಿಕೊಂಡಿದ್ದೇವೋ ಅದು ಹೆಚ್ಚಾಗ್ತದೆ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ರಿಂದ 21. ಯೇಸು ಅವರು ಹೋಗುವುದು ಅಗತ್ಯ ಇಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಅದಕ್ಕವರು, ನಮಗೆ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನು ಇಲ್ಲ ಅನ್ನಲಾಗಿ, ಆತನು ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡಿರಿ ಅಂದನು. ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ ಆ 5 ರೊಟ್ಟಿ 2 ಮೀನುಗಳನ್ನು ತಕ್ಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು ಎಂಬುದಾಗಿ. ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿತು. ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಮಂದಿ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಾಗ ಅಡವಿಯಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾರೆ, ಬಂದ ಜನಸಮೂಹಕ್ಕೆ ಊಟ ಕೊಡಿರಿ ಎಂಬುದಾಗಿ ಹೇಳಿದಾಗ ಅವರು ಹೇಳ್ತಾರೆ, ಇಲ್ಲಿ 5 ರೊಟ್ಟಿ 2 ಮೀನು ಅಲ್ಲದೆ ಬೇರೆ ಏನೂ ಇಲ್ಲ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಅದನ್ನು ನನ್ನ ಬಳಿಗೆ ತಂದು ಕೊಡಿರಿ, ನನ್ನ ಕೈಯಲ್ಲಿ ಕೊಡಿರಿ ಎಂಬುದಾಗಿ ಹೇಳಿದಾಗ ಅದನ್ನು ಅವರು ಯೇಸು ಸ್ವಾಮಿಯ ಕೈಯಲ್ಲಿ ಕೊಟ್ಟರು. ಆಗ ಯೇಸು ಸ್ವಾಮಿ ಆ 5 ರೊಟ್ಟಿ 2 ಮೀನಿಗೋಸ್ಕರ ದೇವರಿಗೆ ಸ್ತೋತ್ರ ಮಾಡಿದರು. ಯೇಸು ಸ್ವಾಮಿ ಶಿಷ್ಯರೆಲ್ಲ 5 ರೊಟ್ಟಿ 2 ಮೀನು ಮಾತ್ರ ಇರುವುದು, ಅದಲ್ಲದೆ ಬೇರೆ ಏನೂ ಇಲ್ಲ ಎಂಬುದರ ಕಡೆಗೆ ಗಮನಿಸಿದರು. ಏನೂ ಇಲ್ಲ, ಕೊರತೆಯ ಕಡೆಗೆ ಗಮನಿಸಿದರು.
ಯೇಸು ಸ್ವಾಮಿ 5 ರೊಟ್ಟಿ 2 ಮೀನಾದರೂ ಉಂಟಲ್ಲ ಎಂಬುದಾಗಿ ಹೇಳಿ ಅದಕ್ಕೆ ದೇವರಿಗೆ ಸ್ತೋತ್ರ ಮಾಡಿದರು. ಆದದಾಗಿ ಅದು ಮಲ್ಟಿಪ್ಲೈ ಆಯಿತು, ಅದು ಬ್ಲೆಸ್ ಆಯಿತು, ಅದು ಹೆಚ್ಚಿಸಲ್ಪಟ್ಟಿತು. 5,000ಕ್ಕಿಂತಲೂ ಹೆಚ್ಚು ಜನರ ಹೊಟ್ಟೆಯನ್ನು ತುಂಬಿಸಿತು. ನಂತರ ಉಳಿದ ರೊಟ್ಟಿಗಳನ್ನು ಕೂಡಿಸಿದಾಗ 12 ಪುಟ್ಟಿ ತುಂಬಿತು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹೌದು ಪ್ರಿಯರೇ, ನಮ್ಮಲ್ಲಿ ಏನಿಲ್ಲ ಎಂಬುದಾಗಿ ಕೊರಗುತ್ತಾ ಕೂತ್ಕೊಳ್ಳೋದಕ್ಕಿಂತ ನಮ್ಮಲ್ಲಿ ಏನಿದೆ ಎಂಬುದನ್ನು ಜ್ಞಾಪಿಸಿ ಅದಕ್ಕೆ ಸ್ತುತಿಸ್ತಾ ಇರುವಾಗ ಅದು ಮಲ್ಟಿಪ್ಲೈ ಆಗ್ತದೆ. ಒಂದು ಸಾಕ್ಷಿ ಹೇಳ್ತದೆ. ಒಂದು ಸಾರಿ ಏನಾಯ್ತು ಅಂತ ಹೇಳಿದರೆ, ಒಬ್ಬರು ಮಿಷನರಿ ಅವರು ಚೈನಾ ದೇಶದಲ್ಲಿ ಸೇವೆ ಮಾಡ್ತಾಯಿದ್ರು ಅನೇಕ ವರ್ಷದ ಹಿಂದೆ. ಆಗ ಅಲ್ಲಿ ಒಂದು ಭಯಾನಕವಾದ ಒಂದು ರೋಗ ಬಂತು. ಆ ರೋಗ ಎಲ್ಲ ಕಡೆಗೆ ಹಬ್ತಾ ಇತ್ತು. ಆ ರೋಗದಿಂದ ಅನೇಕರು, ಸಾವಿರಾರು, ಲಕ್ಷಾಂತರ ಜನರು ಸಾಯ್ತಾ ಇದ್ರು. ಆ ರೋಗ ಒಂದು ದಿವಸ ಈ ಸೇವಕಿಗೂ ಕೂಡ ಬಂತು, ಈ ಮಿಷನರಿ ಕೂಡ ಬಂತು. ಆ ರೋಗವನ್ನು ಬಂದ ಕೂಡಲೇ ಈ ಸೇವಕಿ ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ದೇವರೇ, ನನ್ನನ್ನು ಈ ರೋಗದಿಂದ ಬಿಡಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ರು. ಅವರು ಎಷ್ಟು ಪ್ರಾರ್ಥಿಸ್ತಾ ಇದ್ರೋ ಅವರ ರೋಗ ಹೆಚ್ಚಾಗ್ತಾನೆ ಇತ್ತು, ಅವರು ಗುಣ ಆಗ್ತಾ ಇರಲಿಲ್ಲ. ಅವರ ಪರಿಸ್ಥಿತಿ ಇನ್ನೂ ಹೀನಾಯವಾಗ್ತಾ, ಬಲಹೀನವಾಗ್ತಾ ಮರಣದ ಪರಿಸ್ಥಿತಿಗೆ ಬಂತು. ಅಂತಹ ಪರಿಸ್ಥಿತಿಯಲ್ಲಿರುವಾಗ ಅವರು ಆಳವಾಗಿ ಕಣ್ಣೀರಿಡುತ್ತಾ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ದೇವರೇ, ನನ್ನನ್ನು ಈ ರೋಗದಿಂದ ಬಿಡಿಸಿ, ನನ್ನನ್ನು ಗುಣಪಡಿಸಿ ದೇವರೇ, ಯೆಹೋವ ರಾಫ ನೀವು ಎಂಬುದಾಗಿ ಕಣ್ಣೀರು ಸುರಿಸ್ತಾ ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರು ಅವರಿಗೆ ಒಂದು ದರ್ಶನವನ್ನು ತೋರಿಸಿದರು. ಆ ದರ್ಶನದಲ್ಲಿ 2 ಬುಟ್ಟಿಗಳನ್ನು ತೋರಿಸಿದರು. ಅದರಲ್ಲಿ ಒಂದು ಬುಟ್ಟಿ ಫುಲ್ ಆಗಿತ್ತು, ಒಂದು ಬುಟ್ಟಿ ಖಾಲಿಯಾಗಿತ್ತು, ಎಂಟಿ ಆಗಿತ್ತು. ಸೊ ಅವರು ದರ್ಶನವನ್ನು ನೋಡ್ತಾ ಇರುವಾಗ ದೇವರ ಹತ್ರ ಕೇಳಿದರು, ದೇವರೇ, ಈ ದರ್ಶನದ ಅರ್ಥವೇನು ಎಂಬುದಾಗಿ ನನಗೆ ತಿಳಿಸಿ ಎಂಬುದಾಗಿ ಕೇಳಿದಾಗ ದೇವರು ಅವರಿಗೆ ಪ್ರಕಟಣೆಯನ್ನು ಕೊಟ್ಟರು. ಆ ತುಂಬಿರುವ ಬುಟ್ಟಿ ಏನಂತ ಹೇಳಿದರೆ, ಅದು ನಿನ್ನ ಸಮಸ್ಯೆ, ನಿನ್ನ ತೊಂದರೆ, ನಿನ್ನ ರೋಗ, ನಿನ್ನ ಕಷ್ಟ, ಅದು ತುಂಬಿದೆ. ಆ ಖಾಲಿ ಇರುವ ಬುಟ್ಟಿ ಏನಂದರೆ ನಿನ್ನ ಸ್ತುತಿ, ದೇವರಿಗೆ ಕೃತಜ್ಞತೆ ಮಾಡುವುದು, ಅದು ಖಾಲಿ ಇದೆ. ಅದನ್ನು ತುಂಬಿಸು. ನಿನ್ನ ರೋಗ, ನಿನ್ನ ಸಮಸ್ಯೆ ತನ್ನಷ್ಟಕ್ಕೆ ನುಗ್ಗಿ ಹೋಗ್ತದೆ. ಯಾವಾಗ ರೋಗ ಕಷ್ಟ ಬಂತೋ ಅವರು ದೇವರನ್ನು ಸ್ತುತಿಸುವುದನ್ನು ಮರೆತೇ ಬಿಟ್ರು. ದೇವರು ಮಾಡಿದ ಉಪಕಾರಗಳನ್ನು ಮರೆತೇ ಬಿಟ್ರು. ಅದನ್ನು ಘನಪಡಿಸುವುದನ್ನು ಮರೆತೇ ಬಿಟ್ರು. ಅವರ ಕಷ್ಟ, ರೋಗ ಅದೇ ಅವರಿಗೆ ಹೆಚ್ಚಾಯಿತು. ಅವರಿಗಾಗ ರಿಯಲೈಸ್ ಆಯಿತು, ದೇವರನ್ನು ಸ್ತುತಿಸಲಿಕ್ಕೆ ಅವರ ರೋಗವನ್ನು ಮರೆತರು. ದೇವರು ಈಗಾಗಲೇ ಮಾಡಿದ ಕಾರ್ಯ, ಅದ್ಭುತಗಳನ್ನು ನೆನೆಸ್ತಾ ದೇವರನ್ನು ಸ್ತುತಿಸ್ತಾ ಘನಪಡಿಸ್ತಾ ಹೋದರು. ಆಗ ಅವರ ಸಮಸ್ಯೆಯ ರೋಗದ ಬುಟ್ಟಿ ಖಾಲಿಯಾಯಿತು, ಸ್ತುತಿಯ ಬುಟ್ಟಿ ತುಂಬಿತು, ರೋಗ ಗುಣ ಆಯಿತು, ಸಮಸ್ಯೆ ಅವರನ್ನು ಬಿಟ್ಟು ಹೋಯಿತು. ದೇವರನ್ನು ಸ್ತುತಿಸ್ತಾನೆ ಅವರು ಹೀಲ್ ಆದರು, ಗುಣ ಹೊಂದಿದ್ರು. ಹಲ್ಲೆಲೂಯಾ. ನಮ್ಮ ಸ್ತುತಿಯ ಬುಟ್ಟಿಯನ್ನು ನಾವು ತುಂಬಿಸಬೇಕು. ನಾವು ಅನೇಕ ಬಾರಿ ನಮ್ಮ ಸಮಸ್ಯೆಯ, ರೋಗದ, ತೊಂದರೆಯ ಬುಟ್ಟಿಯನ್ನು ತುಂಬಿಸಿರ್ತೇವೆ. ಅದರಲ್ಲಿ ಹಾದು ಹೋಗ್ತಿರುವಾಗ ಇಷ್ಟು ನಾವು ಮುಳುಗಿರ್ತೇವೆ ಅಂತ ಹೇಳಿದರೆ ದೇವರನ್ನು ಸ್ತುತಿಸುವುದನ್ನೇ ಮರೆತು ಬಿಡ್ತೇವೆ. ಹಾಗೆ ಆಗಬಾರ್ದು. ಎಲ್ಲ ಪರಿಸ್ಥಿತಿಯಲ್ಲಿ, ಕಣ್ಣೀರಿನ ಸಮಸ್ಯೆ, ತೊಂದರೆಯ, ತೊಡಕಿನ ಪರಿಸ್ಥಿತಿಯಲ್ಲೂ ಕೂಡ ದೇವರ ನಾಮವನ್ನು ಮೇಲೆತ್ತುವುದು, ಘನಪಡಿಸುವುದು, ಸ್ತುತಿಸುವುದನ್ನು ನಾವು ಮರೆಯಬಾರದು ಪ್ರಿಯರೇ. ಅದರಲ್ಲಿ ಒಂದು ದೊಡ್ಡ ಜಯ ಇದೆ, ದೊಡ್ಡ ಬಿಡುಗಡೆ ಇದೆ. ಮೂರನೇದಾಗಿ, ನಾವು ದೇವರು ಮಾಡಿದ ಉಪಕಾರಗಳನ್ನು ನೆನೆಸ್ತಾ ದೇವರಿಗೆ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸ್ತಾ ಇರುವಾಗ ನಮ್ಮ ನಂಬಿಕೆ ಹೆಚ್ಚಾಗ್ತದೆ, ನಮ್ಮ ಫೇತ್ ಇನ್ಕ್ರೀಸ್ ಆಗ್ತದೆ. 2 ಥೆಸಲೋನಿಕ 1ನೇ ಅಧ್ಯಾಯದ 3ನೇ ವಚನ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಸಹೋದರರೇ, ನಾವು ಯಾವಾಗಲೂ ನಿಮ್ಮ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಹಾಗೆ ಮಾಡುವುದು ಯೋಗ್ಯ, ಯಾಕೆಂದರೆ ನಿಮ್ಮ ನಂಬಿಕೆಯು ಬಹಳ ವೃದ್ಧಿ ಹೊಂದುತ್ತಾ ಬರುತ್ತದೆ, ಪರಸ್ಪರವಾದ ಪ್ರೀತಿ ನಿಮ್ಮೆಲ್ಲರಲ್ಲಿಯೂ ಹೆಚ್ಚಾಗ್ತಾ ಬರುತ್ತದೆ. ನಾವು ನೋಡುವಾಗ ಅಪೊಸ್ತಲ ಪೌಲ ಸಭೆಗೆ ಹೇಳ್ತಾನೆ, ನಾನು ನಿಮ್ಮ ಬಗ್ಗೆ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇರ್ತೇನೆ. ಹಾಗೆ ಸಲ್ಲಿಸುವುದರಿಂದ ಅದು ಉತ್ತಮವಾದುದು. ಯಾಕೆಂತ ಹೇಳಿದರೆ, ಹಾಗೆ ಮಾಡೋದ್ರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ ನಂಬಿಕೆ ಮತ್ತು ನಿಮ್ಮ ಪ್ರೀತಿ ಹೆಚ್ಚಾಗ್ತದೆ. ಹಲ್ಲೆಲೂಯಾ. ಸೊ ನಾವು ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸಿ ನಾವು ಕೃತಜ್ಞತೆ ಸಲ್ಲಿಸ್ತಾ ಇರುವಾಗ, ದೇವರನ್ನು ಘನಪಡಿಸ್ತಾ ಇರುವಾಗ ನಮ್ಮ ಒಳಗೆ ನಂಬಿಕೆ, ದೇವರ ಮೇಲೆ ಪ್ರೀತಿ ಹೆಚ್ಚಾಗ್ತದೆ. ಎಷ್ಟೊಂದು ಉಪಕಾರ ದೇವರು ನನ್ನ ಜೀವಿತದಲ್ಲಿ ಮಾಡಿದ್ರು, ಎಷ್ಟೊಂದು ಅದ್ಭುತ ದೇವರು ನನ್ನ ಜೀವಿತದಲ್ಲಿ ಮಾಡಿದ್ರು, ದೇವರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ದೇವರು ನನ್ನನ್ನು ಎಷ್ಟು ಬಯಸ್ತಾರೆ ಎಂಬುದಾಗಿ ನಾವು ಇನ್ನೂ ಕೂಡ ದೇವರ ಸನ್ನಿಧಿಯಲ್ಲಿ ಅದ್ಭುತಗಳನ್ನು ಹೊಂದಲಿಕ್ಕೆ ನಮ್ಮ ನಂಬಿಕೆ ಹೆಚ್ಚಾಗ್ತದೆ.
ಇಷ್ಟು ಅದ್ಭುತ, ಇಷ್ಟು ಮಹಿಮೆಯುಳ್ಳ ಕಾರ್ಯವನ್ನು ಮಾಡಿದ ದೇವರು ಇನ್ನು ಮುಂದೆ ಕೂಡ ಮಾಡ್ತಾರೆ ಎಂಬುದಾಗಿ ನಮ್ಮ ಜೀವಿತದಲ್ಲಿ ನಂಬಿಕೆ, ನಿರೀಕ್ಷೆ ಹೆಚ್ಚಾಗ್ತದೆ. ಸೊ ಕೃತಜ್ಞತೆ ಸ್ತುತಿ ಮಾಡುವುದರಿಂದ, ದೇವರ ಉಪಕಾರವನ್ನು ಸ್ಮರಿಸ್ತಾ ದೇವರನ್ನು ಘನಪಡಿಸುವುದರಿಂದ ನಮ್ಮ ನಂಬಿಕೆ ಮತ್ತು ದೇವರ ಮೇಲೆಯ ಪ್ರೀತಿ ಹೆಚ್ಚಾಗ್ತದೆ. ಹೌದು ಪ್ರಿಯರೇ, ಕೀರ್ತನೆಗಾರನು ಹೇಳಿದಂತೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳು ಒಂದನ್ನು ಮರೆಬೇಡ. ನನ್ನ ಸರ್ವೇಂದ್ರಿಯಗಳೇ ನನ್ನ ಕರ್ತನನ್ನು, ನನ್ನ ದೇವರನ್ನು ಸ್ತುತಿಸು ಎಂಬುದಾಗಿ. ನಮ್ಮ ಹೃದಯವು ಕೃತಜ್ಞತೆಯಿಂದ ತುಂಬಿರಲಿ. ದೇವರ ಪರವಾಗಿ ಸ್ತುತಿಯಿಂದ ನಮ್ಮ ಹೃದಯ ತುಂಬಿರಲಿ. ನಾವು ಪ್ರಾರ್ಥನೆ ಮಾಡುವ, ದೇವರು ಮಹತ್ವದ ಕಾರ್ಯವನ್ನು ಮಾಡ್ತಾರೆ, ಶ್ರೇಷ್ಠವಾದ ಕಾರ್ಯವನ್ನು ಮಾಡ್ತದೆ. ಕೃತಜ್ಞತಾ ಸ್ತುತಿಯಲ್ಲಿ ದೊಡ್ಡ ಜಯವಿದೆ ಪ್ರಿಯರೇ. ಪ್ರಾರ್ಥಿಸುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮ ಪಾಸದಾನಕ್ಕೆ ಬಂದಿದ್ದೇವೆ. ತಂದೆ, ಒಳ್ಳೆಯ ಸಮಯಕ್ಕಾಗಿ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ ಸ್ವಾಮಿ, ಜೀವವುಳ್ಳ ವಾಕ್ಯದ ಮೂಲಕ ನೀವು ಪ್ರತಿಯೊಬ್ಬರೊಂದಿಗೆ ಮಾತನಾಡಿದ್ದೀರಾ. ನಿಮಗೆ ಮಹಿಮೆ ಆಗಲಿ, ನಿಮಗೆ ಸ್ತುತಿ ಉಂಟಾಗಲಿ, ಘನ ಉಂಟಾಗಲಿ. ಅಪ್ಪ, ನಿಮ್ಮ ವಾಕ್ಯದಲ್ಲಿರುವಂಥ ಮಹಿಮೆ, ಪವಿತ್ರ ಆತ್ಮನ ಅಭಿಷೇಕ ಪ್ರತಿಯೊಬ್ಬರನ್ನು ಪ್ರವೇಶಿಸಲಿ. ಅವರ ಜೀವಿತದಲ್ಲಿ ಮಹತ್ವದ ಕಾರ್ಯ ಮಾಡಿ, ಶ್ರೇಷ್ಠವಾದ ಕಾರ್ಯವನ್ನು ಮಾಡಿ ಸ್ವಾಮಿ. ಅದ್ಭುತ ಮಾಡಿ, ಸ್ವಸ್ಥತೆ, ಬಿಡುಗಡೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಫಾದರ್. ನಿಮ್ಮ ನಾಮವನ್ನು ಸ್ತುತಿಸ್ತೇವೆ, ಘನಪಡಿಸ್ತೇವೆ, ನಿಮ್ಮ ನಾಮವನ್ನು ಮೇಲೆತ್ತೇವಪ್ಪ. ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥನೆ ಯಾವಾಗಲೂ ಕೇಳ್ತೀರಾ, ಈಗಲೂ ಕೇಳಿ ಉತ್ತರಿಸಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರಿಯರೇ, ಈ ಸಂದೇಶ ನಿಮ್ಮ ಜೀವಿತಕ್ಕೆ ಆಶೀರ್ವಾದದಾಯಕವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಈ ಸಂದೇಶವನ್ನು ಇತರರೊಂದಿಗೆ ಹಂಚಿಕೊಳ್ಳಿ, ಅವರ ಜೀವಿತನ ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.